ವಿಷಯ ಧ್ಯಾನ ವಿಜ್ಞಾನ. ಧ್ಯಾನ ವಿಜ್ಞಾನ ವಿಜ್ಞಾನ ಅಂದ್ರೆ ಶಾಸ್ತ್ರ. ಅಲ್ಲೇನಿದೆ, ಒಂದು ಅನುಭವ ಇದೆ. ಅದಾದ್ಮೇಲೆ ಎಕ್ಸ್ಪೀರಿಯನ್ಸ್ ಅಂಡ್ ಎಕ್ಸ್ಪೆರಿಮೆಂಟೇಷನ್ ಇದೆ. ಅಲ್ಲಿ ಅನುಭವ ಇದೆ ಪ್ಲಸ್ ಎಕ್ಸ್ಪೆರಿಮೆಂಟೇಷನ್ ಅಂದ್ರೆ ಅದನ್ನ ತಾಳೆ ಹಾಕಿ ನೋಡೋದು. ಅಂದ್ರೆ ಸರಿ ಇದೆಯಾ ಇಲ್ಲ, ಸರಿ ಇದೆಯಲ್ಲ ಅಂತ ಪರೀಕ್ಷೆ ಮಾಡೋದು. ಪರೀಕ್ಷೆ ಮಾಡಿ ಒಂದು ರಿಸಲ್ಟ್ ಬರುತ್ತೆ. ಆ ರಿಸಲ್ಟ್ ನ ಇಟ್ಕೊಳ್ಳೋದು, ಸರಿನೋ ತಪ್ಪ ಅಂತ ಗೊತ್ತಾಗುತ್ತೆ. ಇದು ವಿಜ್ಞಾನ ಅಂದ್ರೆ. ಇವಾಗ ಈ ಕೆಮಿಸ್ಟ್ರಿ ಲ್ಯಾಬ್ಗಳಲ್ಲೆಲ್ಲ ಮಾಡ್ತಾರೆ. ಏನು, ಯಾವುದೋ ಒಂದೆರಡು ಕೆಮಿಕಲ್ಸ್ ಹಾಕಿ ಹೊಸ ಕೆಮಿಕಲ್ ಹೆಂಗ್ ಬರುತ್ತೆ ಅಂತ ನೋಡ್ತಾರೆ. ಬರುತ್ತಾ ಇಲ್ಲ, ಬಂದಿಲ್ಲ ಅಂದ್ರೆ ಆ ಎಕ್ಸ್ಪೆರಿಮೆಂಟ್ಸ್ ಸಕ್ಸಸ್ ಆಗಿಲ್ಲ, ಅಥವಾ ಆ ಕೆಮಿಕಲ್ಸು ಸರಿ ಇಲ್ಲ ಅಂತ. ಯಾಕೆ ಹೇಳ್ತೀನಂದ್ರೆ, ನಮ್ಮ ಜೀವನ ಕೂಡ ಅಷ್ಟೇನೆ. ನಾವು ಧ್ಯಾನ ಮಾಡ್ತಿದ್ದೀವಿ, ವೈಜ್ಞಾನಿಕವಾಗಿ ಇದೀವಾ ಇಲ್ಲ ಅಂತ ಪರೀಕ್ಷೆ ಮಾಡ್ಕೊಂತ ಇರಬೇಕು. ವೈಜ್ಞಾನಿಕತೆ ವೆರಿ ವೆರಿ ಇಂಪಾರ್ಟೆಂಟ್. ಸೈಂಟಿಫಿಕ್ ಟೆಂಪರ್ಮೆಂಟ್. ನಮ್ಮ ಶಾಸ್ತ್ರಗಳು ಸೈಂಟಿಫಿಕ್ ಇದಾವೆ, ತುಂಬಾ ಶಾಸ್ತ್ರೀಯವಾಗಿದ್ದಾವೆ. ಯಾವ್ದಾದ್ರು ತಗೊಳ್ಳಿ, ಭಗವದ್ಗೀತೆ ಆದ್ರೂ ತಗೊಳ್ಳಿ, ವೇದಗಳಾದ್ರೂ ತಗೊಳ್ಳಿ, ಉಪನಿಷತ್ ಆದ್ರೂ ತಗೊಳ್ಳಿ, ಯಾವುದಾದ್ರೂ ತಗೊಳ್ಳಿ, ಹೈಲಿ ಸೈಂಟಿಫಿಕ್. ವಚನ ಸಾಹಿತ್ಯ ಆದ್ರೂ ತಗೊಳ್ಳಿ, ಆಧ್ಯಾತ್ಮಿಕ ಶಾಸ್ತ್ರ ಅದು. ಈ ಫಿಸಿಕಲ್ ಸೈನ್ಸ್ ಇರ್ತಾರೆ, ಒಂದು ಭೌತಿಕ ಶಾಸ್ತ್ರಜ್ಞರು ಏನ್ ಹೇಳ್ತಾರೆ, ಮೂಢನಂಬಿಕೆ ಅಂತ ಹೇಳ್ತಾರೆ ಆಧ್ಯಾತ್ಮಿಕತೆಯನ್ನು. ಅವ್ರಿಗೆಲ್ಲ ಗೊತ್ತಿಲ್ಲ, ಮೂರ್ಖರವರೆಲ್ಲ. ಇದು ಆ ಭೌತಿಕ ಶಾಸ್ತ್ರಕ್ಕೆ ತಾಯಿ, ಆಧ್ಯಾತ್ಮಿಕ ಶಾಸ್ತ್ರ. ಈ ಆಧ್ಯಾತ್ಮಿಕ ಶಾಸ್ತ್ರದಿಂದನೇ ಭೌತಿಕ ಶಾಸ್ತ್ರ ಹುಟ್ಟಿದೆ. ಬಟ್ ಅದು ಗೊತ್ತಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತು ಅಂತ ಒಂದು ಸೊಕ್ಕಲ್ಲಿದ್ದಾರೆ, ಒಂದು ಈಗೋದಲ್ಲಿದ್ದಾರೆ. ಧ್ಯಾನ ಕಣ್ಮುಚ್ಚಿ ಕೂತ್ರೆ ಏನಾಗುತ್ತೆ ಅಂತ ಅನ್ಕೊಂತಿದ್ದಾರೆ. ಕಣ್ಮುಚ್ಚಿ ಕೂತ್ರೆ ಎಲ್ಲ ಆಗುತ್ತೆ. ರೆಸ್ಟ್ ಬಗ್ಗೆ ಗೊತ್ತಿಲ್ಲ ಅವ್ರಿಗೆ, ರಿಲ್ಯಾಕ್ಸೇಷನ್ ಬಗ್ಗೆ ಗೊತ್ತಿಲ್ಲ. ಪ್ರಪಂಚದಲ್ಲಿ ಒಂದು ಆಧ್ಯಾತ್ಮಿಕತೆಯನ್ನ ಮೂಢನಂಬಿಕೆ ಅಂತಾರೆ. ಅಲ್ಲ ಅದು. ಆಧ್ಯಾತ್ಮಿಕ ಅಂತಕ್ಕಂಥದ್ದು ಶಾಸ್ತ್ರ, ಅದು ಸರಿಯಾಗಿರ್ಬೇಕಷ್ಟೇ. ಏನ್ ಮಾಡ್ತೀವಿ, ಯಾಕೆ ಮಾಡ್ತೀವಿ, ಯಾಕೆ ಮಾಡಬಾರ್ದು, ಅದು ತಿಳಿದು ಮಾಡ್ಬೇಕು. ಏನೇ ಮಾಡ್ಲಿ, ಯಾರೇ ಏನೇ ಹೇಳಿದ್ರು ಸುಮ್ಮನೆ ಕಿವಿ ಹಾಕೊಳ್ಳೋದು, ಅದು ಮಾಡಬಾರ್ದು. ಎಲ್ಲರಿಗೂ ತಲೆ ಅಳ್ಳಾಡಿಸ್ಬಾರ್ದು. ಅವಾಗೇನಾಗುತ್ತೆ, ನಮಗೇನು ಗೊತ್ತಿಲ್ಲ ಅಂತ ಅರ್ಥ. ನಾವು ಶಾಸ್ತ್ರೀಯವಾಗಿ ಬದುಕ್ತಿಲ್ಲ ಅಂತ. ಪತ್ರಿಜಿಯವರು ಎಲ್ಲರನ್ನು ಸ್ಪಿರಿಚುವಲ್ ಸೈಂಟಿಸ್ಟ್ಗಳು ಅಂತಿದ್ರು, ಆಧ್ಯಾತ್ಮಿಕ ಶಾಸ್ತ್ರಜ್ಞರು ಅಂತಿದ್ರು ಅವರು. ನೋಡಿ, ಇದು ಶಾಸ್ತ್ರ, ಮಹಾಶಾಸ್ತ್ರ ಇದು ಆಧ್ಯಾತ್ಮಿಕತೆ. ನಾನು ನಮ್ಮ ಗುರುಗಳು ನಂಬಲಿಲ್ಲ ಸ್ಟಾರ್ಟಿಂಗು. ಯಾಕಂದ್ರೆ ಒಳ್ಳೇದೇ ಅದು, ಅವ್ರು ನಂಬಲಿಲ್ಲ. ನಾನು ಧ್ಯಾನ ಸಾಧನೆ ಮಾಡಿದ್ಮೇಲೆ ಇದು ಸರಿನಾ ತಪ್ಪ ಅಂತ ಗೊತ್ತಾದ್ಮೇಲೆ ಅವ್ರ ಪಾದದಲ್ಲಿ ನಾನು ಕೂತೆ ನಾನು. ಅಂದ್ರೆ ಅಂಥ ಮಹಾನ್ ಜ್ಞಾನಿ ನಮ್ಮ ಗುರುಗಳು, ಮಹಾನ್ ಶಾಸ್ತ್ರಜ್ಞರು ಆಧ್ಯಾತ್ಮಿಕತೆಯಲ್ಲಿ. ಹಾಗಾಗಿ ಮಾಸ್ಟರ್ಸ್, ಯಾವುದೇ ಆಗ್ಲಿ ಸುಮ್ಮನೆ ನಂಬಬಾರ್ದು. ಗುಡ್ಡ ವಿದ್ಯೆ ಆಗುತ್ತೆ. ಒಬ್ಬ ಕುರುಡ ಇನ್ನೊಬ್ಬನಿಗೆ ದಾರಿ ತೋರ್ಸಕ್ ಸಾಧ್ಯನಾ? ಕಣ್ಣಿದ್ದವನೇನೋ ದಾರಿ ತೋರಿಸ್ಬೋದು, ಕುರುಡ ಹೋಗಿ ದಾರಿ ತೋರ್ಸ್ದಂಗಿರುತ್ತೆ ಎಲ್ಲರ ಮಾತಿಗೂ ತಲೆ ಆಡಿಸಿದ್ರೆ. ಏನೇ ಹೇಳಿದ್ರು, ಏನೇ ಕೇಳಿದ್ರು ಆ ಪರೀಕ್ಷೆ ಮಾಡೋ ಒಂದು ಒಂದು ಗುಣ ಇರ್ಬೇಕು ಯಾವಾಗ್ಲೂ. ಆ ಪರೀಕ್ಷೆ ಮಾಡತಕ್ಕಂಥ ಒಂದು ಇದಿರ್ಬೇಕು, ಒಂದು ಅಭ್ಯಾಸ ಇರ್ಬೇಕಿಲ್ಲ ಯಾವಾಗ್ಲೂ ಕೂಡ. ಸುಮ್ನೆ ಯಾವ್ದು ನಂಬಾರ್ದು. ನಂಬಿದ್ರೆ ಏನಾಗುತ್ತೆ, ಆ ಕ್ಷಣಕ್ಕೆ ಹ್ಞೂ ಅಂತೀವಿ, ಬಟ್ ಒಳಗಡೆ ಮಾತ್ರ ಇನ್ನೂ ಸರಿನಾ ತಪ್ಪ, ಸರಿನಾ ತಪ್ಪ ಅಂತ ಒಳಗೆ ಆಡಾಡ್ತಿರತ್ತೆ ಮನ್ಸು. ಅದು ಆಗ್ಬಾರ್ದು. ಯಾವಾಗ ನಾವು ಎಕ್ಸ್ಪೀರಿಯನ್ಸ್ ಆಗಿ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ ನೋಡಿ, ಅನುಭವ ಬರ್ಬೇಕು. ಅನುಭವನೇ ನಿಜವಾದ ಜ್ಞಾನ, ಅದು ಯಾವತ್ತೂ ಉಳಿಯುತ್ತೆ. ಆ ಬರ್ತಕ್ಕಂಥ ಯಾವತ್ತು ಉಳಿಯುತ್ತಲ್ವಾ ಅದು, ಆ ಒಂದು ಅನುಭವ. ಅದೇ ಏನ್ ಮಾಡುತ್ತೆ, ನಮ್ಮ ಮುಂದೆ ತಗೊಂಡೋಗುತ್ತೆ, ಆಧ್ಯಾತ್ಮಿಕತೆಯಲ್ಲಿ ಇನ್ನೂ ಆಳಕ್ಕೆ ತಗೊಂಡೋಗುತ್ತೆ. ಹಾಗಾಗಿ ಪ್ರತಿ ಒಂದನ್ನು ಕೂಡ
ಎಕ್ಸ್‌ಪೀರಿಯನ್ಸ್ ಮಾಡ್ಬೇಕು. ಆಮೇಲೆ ಎಕ್ಸ್‌ಪೆರಿಮೆಂಟ್ ಮಾಡ್ಬೇಕು. ಸರಿನಾ ತಪ್ಪಂತ. ಒಂದು ಬುಕ್ ತಗೊಂಡಿದ್ದೀವಿ. ಯಾರೋ ಏನೋ ಹೇಳಿದ್ರಂತ ಓದಬಾರ್ದು. ಆ ಬುಕ್ ಸ್ವಲ್ಪ ಓದ್ಬೇಕು. ಚೆನ್ನಾಗ್ ಅನ್ಸ್ತಾ? ಅದ್ರಲ್ಲಿ ಜ್ಞಾನ ಇದೆಯಾ? ಓಕೆ. ನಮ್ಮ ಗುರುಗಳು ಹೇಳಿದ್ದು ಸುಮ್ಮನೆ ಬ್ಲೈಂಡಾಗಿ ನಂಬಿ. ನಾನು ಹೇಳ್ತೀನಿ. ಯಾಕಂದ್ರೆ ಪ್ರತಿಯೊಂದು ಅಷ್ಟು ಆಳವಾಗಿ ಇರುತ್ತೆ. ಯಾಕಂದ್ರೆ ಗುರು ಯಾವತ್ತು ಆ ಗುರು ಅಂತ ನಾವು ಆತ್ಮಪರವಾಗಿ ಒಪ್ಪಿದ್ರೆ ಮುಗೀತು ಅಷ್ಟೇ. ಅದ್ರಲ್ಲಿ ಮಿಸ್ಟೇಕ್ ಇರಕ್ಕೆ ಸಾಧ್ಯನೇ ಇಲ್ಲ. ಅಸಂಭವ. ಯಾಕಂದ್ರೆ ಗುರು ಯಾವಾಗ್ಲೂ ಪರ್ಫೆಕ್ಟ್ ಆಗಿರ್ತಾನೆ. ಭಗವಂತ ಅವನು. ಹಾಗಾಗಿ ಧ್ಯಾನ ಕೂಡ ಅತ್ಯಂತ ಶಾಸ್ತ್ರವಾದದ್ದು. ನೋಡಿ, ಧ್ಯಾನ ನಾವು ಬಿಗಿನಿಂಗ್ ಬರ್ತೀವಿ. ಆ ಒಂದು ಆಧ್ಯಾತ್ಮಿಕ ಒಂದು ಧ್ಯಾನ ಹೇಗೆ ನಮ್ಗೆ ಘಟಿಸಿದೆ, ಧ್ಯಾನ ಆಗಿದೆ ಅಂತ ಹೆಂಗೀಗ ಪರೀಕ್ಷೆ ಮಾಡ್ಬೇಕಂದ್ರೆ 3 ಸ್ಟೇಜಲ್ಲಿ ಇರುತ್ತೆ ಧ್ಯಾನ ಅಂತಕ್ಕಂಥದ್ದು. ಫಸ್ಟು ಈ ಫಿಸಿಕಲ್ ಬಾಡಿ, ಈ ಭೌತಿಕ ಶರೀರ. ನೆಕ್ಸ್ಟು ಭಾವನಾತ್ಮಕ ಒಂದು ಸ್ಟೇಜ್ ಇದೆ. ಭಾವನಾ ಪ್ರಪಂಚ ಇದೆ. 3ನೇದು ಈ ಮೈಂಡ್ ಕಂಪ್ಲೀಟ್ ಕಂಟ್ರೋಲ್ ಬರ್ಬೇಕು. ಹಾಗೆ ಶಾಸ್ತ್ರೀಯತೆ ಅಂತ ಶಾಸ್ತ್ರೀಯತೆನ ಹಿಡ್ಕಬಾರ್ದು. ಜೊತೆಗೆ ಸಾಧನೆ ಇರ್ಬೇಕು. ತರ್ಕಗಳಿರಬಾರ್ದು. ಆಧ್ಯಾತ್ಮಿಕದಲ್ಲಿ ತರ್ಕಗಳಿದ್ರೆ ಈಗೋ ಆಗ್ಬಿಡುತ್ತೆ. ಅದನ್ನು ಮಾಡ್ತಾರೆ ಕೆಲವೊಬ್ರು. ಸುಮ್ನೆ ತರ್ಕ ತಗಂತಾರೆ. ಹೌದಾ? ಇಲ್ಲ, ಹೌದಾ? ಇಲ್ಲ. ಬರೀ ಮಾತುಗಳು. ಬಟ್ ಸಾಧನೆ ಇರಲ್ಲ. ತರ್ಕ ಮಾಡಿದ್ರೆ ಅವನು ಉಪಯೋಗ ಬರಲ್ಲ ಅವನು. ಅವನು ಅಲ್ಲೇ ಇದಾನಂತ. ಅದು ಕೂಡ ವೆರಿ, ವೆರಿ ಇಂಪಾರ್ಟೆಂಟ್. ನಾನು ನೋಡ್ತೀನಿ ಕೆಲವೊಬ್ಬರಿಗೆಲ್ಲ ಸುಮ್ನೆ ಮಾತಾಡ್ತಿರ್ತಾರೆ. ಹೌದಾ? ಇಲ್ಲ, ಹೌದಾ? ಇಲ್ಲ. ಬಟ್ ಕಣ್ಮುಚ್ಚಿ ಕೂರಲ್ಲ. ಕಣ್ಮುಚ್ಚಿ ಕೂತ್ರೆನೆ ಅನುಭವ ಬರುತ್ತೆ. ಸುಮ್ನೆ ಮಾತಾಡಿದ್ರೆ ನಾವೆಲ್ಲ ಹೋಗ್ತೀವಿ ಧ್ಯಾನಕ್ಕೆ, ಕ್ಲಾಸಿಗೆ ಹೋಗ್ತೀವಿ. ಓಹ್! ಇದು ನಿಜನಾ? ಕಣ್ಮುಚ್ಚಿ ಕೂತ್ರೆ ಆಗುತ್ತಾ? ಉಸಿರಾಟ ಗಮನಿಸಿದ್ರೆ ಆಗುತ್ತಾ? ಇದು ಪ್ರೂವೆನ್ ಸೈನ್ಸ್ ಇದು. ಇದು ಪ್ರೂವ್ಡ್. ಎಷ್ಟೋ ಸಾವಿರಾರು ವರ್ಷಗಳಿಂದ ಇದು ಅವರು ಕೂಡ ಆ, ಅವರು ಕೂಡ ಇದನ್ನ ಪರೀಕ್ಷೆ ಮಾಡಿ ನಂಬಿರೋದು. ನಾವು ಪರೀಕ್ಷೆ ಮಾಡಿದ್ವಿ, ನಂಬಿದ್ವಿ. ತರ್ಕ ಮಾಡೋರ್ಗೆ ಏನ್ ಹೇಳಕ್ಕಾಗಲ್ಲ. ಬಿಟ್ಬಿಡ್ಬೇಕಷ್ಟೇ. ನಮಗೆಲ್ಲ ಅನುಭವ ಆಗತ್ತೆ ಕ್ಲಾಸ್‌ಗಳಿಗೆ ಹೋದಾಗ. ಹ್ಮ್. ಸೊ, ನಾವೇನ್ ಹೇಳಿದ್ವಿ, ಆಧ್ಯಾತ್ಮಿಕ ಆ ಒಂದು ಧ್ಯಾನ ಘಟಿಸಿದೆಯಿಲ್ಲ ಅಂತ ಹೇಗೆ ಆ, ಪರೀಕ್ಷೆ ಮಾಡೋದು ಅಂದ್ರೆ, 1 ದೇಹಪರವಾಗಿ, 2ನೇದು ಭಾವನಾ ಪ್ರಪಂಚ, 3ನೇದು ಮೈಂಡ್ ಮನಸ್ಸಿದೆ. 3 ಇವು ಯಾವಾಗ್ಲೂ ಸ್ ನಮ್ಮ ಕಂಟ್ರೋಲಿಗೆ ಬರ್ಬೇಕು ಕಂಪ್ಲೀಟ್ ಆಗಿ. ಆವಾಗ ನಮಗೆ ಧ್ಯಾನ ಸಿಕ್ಕಿದೆ ಅಂತ. ಫಸ್ಟ್ ಫಿಸಿಕಲ್ ಬಾಡಿ ಏನು ಭೌತಿಕ ಶರೀರ ಹೇಗಪ್ಪ ಕಂಟ್ರೋಲಿಗೆ ಬರುತ್ತಂದ್ರೆ, ಬೇಕಂದಾಗ ಕುಂತ್ಕೊಂಡಂಗ್ ಆಗ್ಬೇಕು. 2 ಗಂಟೆನೋ, 3 ಗಂಟೆನೋ, 5 ಗಂಟೆನೋ, 10 ಗಂಟೆ ಅನ್ಕೊಂಡ್ರೆ ಕುತ್ಕೋಬೇಕು. ಅದು ಆಟ ಆಡ್ಬಾರ್ದು. ಎದ್ದೇಳ್ಬೇಕು ಅನ್ಸ್ಬಾರ್ದು ಶರೀರ. ಆಸನ ಸಿದ್ಧಿ ಅಂತ ಹೇಳ್ತೀವಿ ನಾವು. ಆ ಆಸನದ ಮೇಲೆ ಸಿದ್ಧಿ ಬರ್ಬೇಕು. ಅಂದ್ರೆ ಈ ಶರೀರ ಎದ್ದು ಹೋಗ್ಬೇಕು, ಕಣ್ ತೆಗಿಬೇಕು, ಮಾತಾಡ್ಬೇಕು, ಅದನ್ನ ನೋಡ್ಬೇಕು, ಇದನ್ನ ನೋಡ್ಬೇಕು ಅನ್ಸ್ಬಾರ್ದು. ಏನು ನಾನು ಕುತ್ಕೋಬೇಕಾದ್ರೆ ಕುತ್ಕೋಬೇಕಷ್ಟೇ. ನೋಡಿ ಮಾಸ್ಟರ್ಸ್. ಆ ಸ್ಥಿತಿಗೆ ಬರ್ಬೇಕು. ಅದು ಆಸನ ಸಿದ್ಧಿ. ನಾನು ಇವತ್ತೆಲ್ಲ ರಾತ್ರಿ ಎಲ್ಲ ಕುತ್ಕೋಬೇಕು ಧ್ಯಾನಕ್ಕೆ ಹುಣ್ಣಿಮೆ ಇದೆ ಅಂದ್ರೆ ಕುತ್ಕೋಬೇಕು. ಕಣ್ ತೆಗಿಬಾರ್ದು. ಅಂದ್ರೆ ನಿನ್ ಭೌತಿಕ ಶರೀರದ ಮೇಲೆ ನಿನಗೆ ಕಂಟ್ರೋಲ್ ಬಂದಿದೆ ಅಂತ. ಕಂಪ್ಲೀಟ್ ಕಂಟ್ರೋಲ್ ಬಂದಿದೆ ಅಂತ. ಇನ್ನೂ ಕಂಟ್ರೋಲ್ ಬಂದಿಲ್ಲ ಅಂದ್ರೆ ನಿನಗಿನ್ನೂ ಧ್ಯಾನ ಸಿದ್ಧಿಸಿಲ್ಲ. ನೆನ್ಪಿಟ್ಕೊಳ್ಳಿ ಮಾಸ್ಟರ್ಸ್. ಯಾಕಂದ್ರೆ ನಿನ್ನ ಒಂದು ಪಂಚೇಂದ್ರಿಯಗಳು ನಿನ್ನ ಕೈಯಲ್ಲಿರ್ಬೇಕು. ಅವನ್ನ ಗಾಳಾಗ್ಬಿಟ್ಟು ಕಂಟ್ರೋಲ್ ಇಟ್ಕೋಬೇಕು. ಬಂದಿದ್ಯಾ? ಬಂದಿಲ್ಲ ಅಂತಂದ್ರೆ ಇನ್ನೂ ನಿನಗೆ ಧ್ಯಾನ ಘಟಿಸಿಲ್ಲ ಅಂತ. ಕಂಪ್ಲೀಟ್ ಕಂಟ್ರೋಲ್ ಪಂಚೇಂದ್ರಿಯಗಳ ಮೇಲೆ. ಆ ಭೌತಿಕ ಶರೀರದ ಮೇಲೆ. ನಮ್ಮ ಗುರುಗಳು 3 ಗಂಟೆ ಬೆಳಿಗ್ಗೆ ಧ್ಯಾನ ಮಾಡಿಸ್ಬೇಕಂದ್ರೆ 3 ಗಂಟೆ ಕೂರ್ತಿದ್ರು. ಅಷ್ಟೇ ಮುಗೀತು. ಅಂದ್ರೆ ಆಸನ ಸಿದ್ಧಿ ಬಂದಿದೆ ಅಂತ ಅಳ್ಳಾಡ್ತಿರ್ಲಿಲ್ಲ. ಕೆಲವು ಮಾಸ್ಟರ್ಸ್ ನೋಡ್ತೀನಿ. ಎಂತ ಅದ್ಭುತವಾಗಿ ಮಾಡ್ತಿರ್ತಾರೆ ಧ್ಯಾನ. ಕುಂತ್ಕೊಳ್ಳೋದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಎಂತ ಅದ್ಭುತವಾಗಿ ಕೂತಿದಾರೆ ಅಂತ. ಅಂದ್ರೆ ಅವ್ರ ದೇಹದ ಮೇಲೆ ಕಂಟ್ರೋಲ್ ಬಂದಿದೆ ಅಂತ ಅವ್ರಿಗೆ. ಆಸನ ಸಿದ್ಧಿ ಬಂದಿದೆ ಅಂತ. ಅದು ಬರಬೇಕು. ಸುಮ್ನೆ ಕುತ್ಕೊಳ್ಳೋದು ಮತ್ತೆ ಕಣ್ ತೆಗಿಯೋದು. ಹ್ಮ್. ಅಥವಾ 1 ಗಂಟೆ ಕುಂತ್ಬಿಟ್ಟು ಎದ್ದೇಳೋದು, ಮತ್ತೆ ಅಡ್ಡಾಡೋದು, ಮತ್ತೆ ಬಂದು ಕೂತ್ಕೊಳ್ಳೋದಲ್ಲ. ರಾತ್ರೆಲ್ಲ ಕುತ್ಕೋಬೇಕಾದ್ರೆ ರಾತ್ರೆಲ್ಲ ಕುತ್ಕೋಬೇಕು ಅಷ್ಟೇ ಮುಗೀತು. ಅವಾಗ ಅವನಿಗೆ ಸಿದ್ಧಿ ಬಂದಿದೆ. ಏನು ಎದ್ರ ಮೇಲೆ ಸಿದ್ಧಿ ಬಂದಿದೆ ಅಂದ್ರೆ, ಆ ದೇಹದ ಮೇಲೆ ಸಿದ್ಧಿ ಬಂದಿದೆ. ಈ ಅನ್ನಮಯ ಶರೀರದ ಮೇಲೆ ಸಿದ್ಧಿ ಬಂದಿದೆ. ನೋಡಿ ಅದು.
ಅವನು ಫಸ್ಟ್ ಸ್ಟೆಪ್ ಪಾಸ್ ಆಗಿದ್ದಾನೆ ಧ್ಯಾನದಲ್ಲಿ. ಏನು, ಈ ಶರೀರನ ಕಟ್ಟಾಗ್ತಿದ್ದಾನೆ, ಕೂರಿಸ್ತಿದ್ದಾನೆ ಅವನು, ಅವನ ಇಚ್ಛೆ ಪ್ರಕಾರ. ಫಸ್ಟ್ ಪಾಯಿಂಟ್ ಮಾಸ್ಟರ್ಸ್, ದೇಹ ಆಸನ ಸಿದ್ಧಿ. ಎರಡನೇದೇನು, ಈ ಭಾವನಾ ಪ್ರಪಂಚ. ಎಲ್ಲರಿಗೂ ಭಾವನೆಗಳಿದೆ. ಈ ಭಾವನೆಗಳು ಕೂಡ ನಮ್ಮನ್ನ ಮನ್ಸನ್ನ ಆ ಕಡೆ ಓಡಾಡ್ತಿರುತ್ತೆ. ಭಾವನೆಗಳಂದ್ರೆ ಇಂಗ್ಲಿಷಲ್ಲಿ ಎಮೋಷನ್ಸ್ ಅಂತಾರೆ. ಎನರ್ಜಿನ ಮೋಷನ್ ಅಂತ. ಎಮೋಷನ್ ಅಂದ್ರೆ ನೋಡಿ, ಶಕ್ತಿ ಸಂಚಲನ ಅಂತ. ಶಕ್ತಿ ಸಂಚಲನ ಆಗ್ತಿದೆ ಅದು ಅಲ್ಲಿ ಭಾವನೆಗಳಿಂದ. ಆ ಆ ಎಮೋಷನ್ಸು ಕಂಪ್ಲೀಟ್ ಆಗಿ ಕಂಟ್ರೋಲಿಗೆ ಬರಬೇಕು. ಎಮೋಷನ್ಸ್ ಏನು ಬರಲೇಬಾರದು. ಯಾವಾಗ್ಲೂ ಎಂಥ ಒಂದು ಎಮೋಷನ್ಸ್ ಬರ್ಬೇಕಂದ್ರೆ ಕರುಣಾರಸ ಬರಬೇಕು, ಅಥವಾ ನಮ್ಮೇಲೆ ನಮಗೆ ವಿಶ್ವಾಸ, ಪ್ರೀತಿ ಬರಬೇಕು. ಅಂತ ಒಂದು ಎಮೋಷನ್ಸ್ ಬರಬೇಕು. ಯಾರನ್ನೋ ಕಂಪೇರ್ ಮಾಡಿ ಅವ್ರಂಗಾಗಿಲ್ಲ ಅನ್ಕೋಬಾರ್ದು. ಅವ್ರನ್ನ ನೋಡಿ ಅಸೂಯೆ ಪಡಬಾರ್ದು, ಬೇರೆಯವ್ರನ್ನ ನೋಡಿ. ನೋಡಿ ಅಂತ ಒಂದು ಭಾವನೆಗಳು ಸೃಷ್ಟಿ ಆಗ್ಬಾರ್ದು. ನನಗೆ ನಾನು ಓಕೆ, ನನಗೆ ಯಾವತ್ತು ನಾನು ಅದ್ಭುತ, ಹಂಗಂತ ಈಗೋ ಅಲ್ಲ. ನನಗೆ ಯಾವತ್ತು ನಾನು ಅದ್ಭುತವಾಗಿದ್ದೀನಿ, ನನ್ನ ಹತ್ರ ಎಲ್ಲ ಇದೆ. ಕಂಪೇರ್ ಮಾಡ್ಕೋಬಾರ್ದು, ಯಾರು ಕಂಪೇರ್ ಮಾಡ್ಕೋಬಾರ್ದು. ಕಂಪೇರ್ ಮಾಡ್ಬಿಡ್ದು, ಮಾಡ್ಕೊಂಡು ವಿಚಿತ್ರ ಭಾವನೆಗಳು ಸೃಷ್ಟಿ ಆಗ್ಬಾರ್ದು ಒಳಗಡೆ. ದೇಹ ಆಸನ ಸಿದ್ಧಿ ಬಂದ್ಮೇಲೆ ಭಾವನಾ ಸಿದ್ಧಿ ಕೂಡ ಬರಬೇಕು. ಭಾವನೆಗಳು ಕಂಪ್ಲೀಟ್ ಕಂಟ್ರೋಲ್ ಬರಬೇಕು. ಭಾವನೆಗಳು ಎಂಥ ಭಾವನೆಗಳು ಅಂದ್ರೆ, ಯಾವಾಗ್ಲೂ ನಮ್ಮ ಮೇಲೆ ನಮಗೆ ಅದ್ಭುತವಾದ ಪ್ರೀತಿ, ನಮ್ಮ ಜೀವನದ ಮೇಲೆ ಅದ್ಭುತವಾದ ಪ್ರೀತಿ. ಅಂದ್ರೆ ಎಂಥ ಪರಿಸ್ಥಿತಿ ಇದ್ರೂ ಕೂಡ ಅದ್ಭುತವಾಗಿದ್ದೀನಿ ನಾನು. ಆ ಭಾವನೆಗಳು ಆ ಕಡೆ ಈ ಕಡೆ ಫ್ಲಕ್ಚುಯೇಟ್ ಆಗ್ಬಾರ್ದು, ಮೇಲೆ ಕೆಳಗೆ ಹೋಗ್ಬಾರ್ದು. ಒಂದೇ ತರ ಏನು ಭಾವನೆಗಳು, ಯಾವಾಗ್ಲೂ ಕರುಣಾರಸ, ಯಾವಾಗ್ಲೂ ಪ್ರೀತಿ, ನಮ್ಮ ಮೇಲೆ ನಮಗೆ ವಿಶ್ವಾಸ, ನಾವು ಯಾವತ್ತೂ ಗೌರವ ಪಡ್ಬೇಕು, ಅಂತ ಭಾವನೆಗಳಿರ್ಬೇಕು. ಬೇರೆಯವ್ರು ಯಾರನ್ನೋ ಕಂಪೇರ್ ಮಾಡಿ ನಾನು ಹಂಗಾಗ್ಲಿಲ್ಲ ಅನ್ಕೋಬಾರ್ದು. ನೋಡಿ, ನಮ್ಮಲ್ಲೇ ಯಾವಾಗ್ಲೂ ಗಮನಿಸ್ಕೋಬೇಕು ನಮ್ಮನ್ನ. ಏನು, ಎಂತ ಭಾವನೆಗಳು ಬರ್ತಿದೆ ನನ್ನೊಳಗಡೆ. ನನ್ನಲ್ಲಿ ಯಾವಾಗ್ಲೂ ಪ್ರೀತಿ ಬರ್ತಿದ್ಯಾ, ಕರುಣೆ ಬರ್ತಿದ್ಯಾ, ಅಥವಾ ಅಸೂಯೆ ಬರ್ತಿದ್ಯಾ, ಅಥವಾ ಇನ್ನೊಬ್ರು ಕಂಪೇರ್ ಮಾಡ್ಕೊಂಡು ನಾನು ಹಂಗಾಗಿಲ್ಲ ಅಂತ ಭಾವನೆಗಳು ಬರ್ತಿದ್ಯಾ, ಗಮನಿಸ್ಕೋಬೇಕು. ಯಾಕಂದ್ರೆ ಶಕ್ತಿ ಪ್ರಸಾರ ಆಗ್ತಿದೆ, ಸಂಚಲನ ಆಗ್ತಿದೆ ಎಮೋಷನ್ಸ್. ನೋಡಿ, ಯಾವಾಗ್ಲೂ ಒಂದೇ ತರ ಇರ್ಬೇಕು ಯಾವಾಗ್ಲೂ. ಅಂದ್ರೆ ನಿನಗೆ ಧ್ಯಾನ ಘಟಿಸಿದೆ, ಸೆಕೆಂಡ್ ಸ್ಟೆಪ್ ಪಾಸ್ ಆಗಿದ್ಯಾ ನೀನು. ಫಸ್ಟ್ ದೇಹನ ಕೂರಿಸಿದ್ಯಾ, ನೆಕ್ಸ್ಟ್ ಭಾವನೆಗಳನ್ನ ಕೂಡ ಅದ್ಭುತವಾದ ಭಾವನೆಗಳಿದೆ ನಿನ್ನ ಹತ್ರ. ಬೇರೆ ಏನು ಆ ಕಡೆ ಇಲ್ಲ ಭಾವನೆಗಳು. ಕರುಣಾರಸ, ಯಾವಾಗ್ಲೂ ಕರುಣೆ. ಆಮೇಲೆ ಕಂಪೇರ್ ಮಾಡ್ತಿರ್ತಕ್ಕಂಥ ಒಂದು ಸ್ಥಿತಿ. ವಿಚಿತ್ರ ಭಾವನೆಗಳು ಬರ್ತಾ ಇರ್ತವೆ. ಯಾಕಂದ್ರೆ ಮನುಷ್ಯ ಭಾವನಾ ಜೀವಿ. ಆ ಭಾವನಾ ಜೀವಿಯಿಂದ ಭಗವಂತ ಆಗ್ಬೇಕು ಅವ್ನು. ಭಗವಂತನ ಹತ್ರ ಏನಿರಲ್ಲ, ಬರೀ ಅವನ್ಗೆ ಕರುಣೆ ಇರುತ್ತೆ ಯಾವಾಗ್ಲೂ. ಅಂತ ಒಂದು ಸ್ಥಿತಿಗೆ ಬರಬೇಕು ಭಾವನೆಗಳು. ನೋಡಿ ಮಾಸ್ಟರ್ಸ್, ಮೂರನೇದು ಮೈಂಡ್. ಥರ್ಡ್ ಸ್ಟೇಜ್ ಮೈಂಡ್. ಇದು ಮೈಂಡ್ ಕೋತಿ. ಆ ಮೈಂಡ್ ಕೂಡ ಕಂಪ್ಲೀಟ್ ಆಗಿ ಕಂಟ್ರೋಲ್ ಬರಬೇಕು. ಏನು ಅಂದ್ರೆ, ಅದು ಅಲ್ಲಿ ಸತ್ಯ ಇದೆ, ಇಲ್ಲಿ ಸತ್ಯ ಇದೆ, ಅವ್ರು ಇನ್ನೇನೋ ಹೇಳ್ತಾರೆ, ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ, ಅಥವಾ ನನಗೆ ಅಲ್ಲೋದ್ರೆ ಏನೋ ಸಿಗುತ್ತೆ, ಇಲ್ಲೋದ್ರೆ ಏನೋ ಸಿಗುತ್ತೆ, ಅಥವಾ ಭಯಗಳು, ಕನ್ಫ್ಯೂಷನ್ಗಳು. ಭಯ ಇರಬಾರ್ದು, ಕನ್ಫ್ಯೂಷನ್ ಇರಬಾರ್ದು, ಪ್ರಶ್ನೆಗಳು, ಅದು ಅದು ಮಾಡೋಣ, ಇದು ಮಾಡೋಣ, ಅಲ್ಲೋಗೋಣ, ಇಲ್ಲೋಗೋಣ. ಕೋತಿ ತರ ಇರಬಾರ್ದು ಮನ್ಸು ಯಾವಾಗ್ಲೂ ಆಂಜನೇಯ ಆಗ್ಬೇಕು. ಒಂದು ಕಡೆ ಕುಂತ್ಕೊಳ್ಳೋದು ನೋಡಿ, ತನ್ನನ್ನು ತಾನು ತನ್ನ ಮೇಲೆ ತಾನು ವಿಶ್ವಾಸ ಇಟ್ಕೊಳ್ಳೋದು, ತನ್ನ ಆತ್ಮಶಕ್ತಿ ಮೇಲೆ ವಿಶ್ವಾಸ ಇಟ್ಕೊಳ್ಳೋದು, ಆ ಗುರು ಮೇಲೆ ವಿಶ್ವಾಸ ಇಟ್ಕೊಳ್ಳೋದು. ಆ ಆಂಜನೇಯ ರಾಮನ ಮೇಲೆ ಎಷ್ಟೋ ವಿಶ್ವಾಸ. ರಾಮ ಅಂದ್ರೆ ಅವನಿಗೆ ಭಗವಂತ. ಹಂಗಾಗ್ಬೇಕು. ಅಂದ್ರೆ ಮನ್ಸು ಆ ಕಡೆ ಈ ಕಡೆ ಹೋಗ್ಲೇಬಾರ್ದು. ನೋಡ್ತಿದೀವಿ ಅಂದ್ರೆ ನೋಡ್ತಿರ್ಬೇಕು ಅಷ್ಟೇ, ಕೇಳ್ತಿದೀವಿ ಅಂದ್ರೆ ಕೇಳ್ತಿರ್ಬೇಕು. ಅದು ಮನ್ಸಿನ ಮೇಲೆ ನಮ್ಗೆ ಹಿಡಿತ ಬಂದಿದೆ ಅಂತ. ಇವು ಮೂರು ಪಾಸ್ ಆದ್ರೆ ದೇಹ, ಭಾವನೆ, ಮನಸ್ಸು, ಇವು ಮೂರು ಕಂಪ್ಲೀಟ್ ಆಗಿ
ನಮ್ಮ ಕಂಟ್ರೋಲಿಗೆ ಬಂದ್ವು ಅನ್ಕೊಳ್ಳಿ, ಅವಾಗ ಧ್ಯಾನ ಘಟಿಸಿದೆ, ಧ್ಯಾನ ಸಿಕ್ಕಿದೆ ನಮಗೆ ಅಂತ. ಯಾವುದೇ ಕಾರಣಕ್ಕೂ ಕೂಡ ಮನಸ್ಸು ಆ ಕಡೆ ಈ ಕಡೆ ಹೋಗ್ಲೇಬಾರ್ದು ಮಾಸ್ಟರ್ಸ್. ಸುಮ್ನೆ ಓವರ್ ಥಿಂಕಿಂಗ್ ಮಾಡೋದು. ಒಂದಕ್ಕೆ 10 ಆಲೋಚನೆ ಮಾಡೋದು, 100 ಆಲೋಚನೆ ಮಾಡೋದು. ಆಲೋಚನೆ ಮಾಡ್ತಾನೇ ಇರೋದು. ಅಂದ್ರೆ ಸುಮ್ನೆ ಶಕ್ತಿ ಹೋಗ್ತಾನೆ ಇರುತ್ತೆ. ಅಂದ್ರೆ ನಿಮ್ ಮೈಂಡ್ ಮೇಲೆ ಇನ್ನೂ ಕಂಟ್ರೋಲ್ ಬಂದಿಲ್ಲ ಅಂತ, ಮನಸ್ಸಲ್ಲಿ ಏನು ಓಡಾಡ್ತಿದೆ ಅಂತ ಗಮನಿಸ್ತಿಲ್ಲ ಅಂತ. ಮನಸ್ಸು ಯಾವಾಗ್ಲೂ ನಮ್ ಕಂಟ್ರೋಲ್ ಇರ್ಬೇಕು. ಏನ್ ಬೇಕು ಅಷ್ಟೇ ಆಲೋಚನೆ ಮಾಡ್ಬೇಕು. ಏನ್ ಬೇಡ ಸೈಲೆನ್ಸ್ ಅಷ್ಟೇ. ಕಂಪ್ಲೀಟ್ ಸೈಲೆನ್ಸ್, ಶಾಂತತೆ. ಮನಸ್ಸಲ್ಲಿ ಆ ಒಂದು ಸಂತೃಪ್ತಿ ಬರ್ಬೇಕು. ಶಾಂತತೆ ಬರ್ಬೇಕು, ಸಂತೃಪ್ತಿ ಬರ್ಬೇಕು. ದೇಹನ ಕೂರ್ಸಿದ್ವಿ, ಭಾವನೆಗಳು ಸರಿಯಾದವು. ಮನಸ್ಸಲ್ಲಿ ಇನ್ನೂ ತಳಮಳ ಇರಬಾರ್ದು, ಭಯ ಇರಬಾರ್ದು, ಕೋಪ ಇರಬಾರ್ದು, ಹುಟ್ಟಬಾರ್ದು. ಅಂದ್ರೆ ರಾಗ ದ್ವೇಷಗಳು ಹುಟ್ಟಬಾರ್ದು ಮನಸ್ಸಲ್ಲಿ. ಅಲ್ಲಿ ಕೂಡ ಏನಾಗುತ್ತೆ, ಇನ್ನು ಧ್ಯಾನ ಬಂದಿಲ್ಲ ಅಂತ. ಒಬ್ಬ ಧ್ಯಾನಿ ಅಂದ್ರೆ ಏನು? ಸಾಕ್ಷಾತ್ ಭಗವಂತ ಅವನು. ಅವನಲ್ಲಿ ಏನಿರೋದಿಲ್ಲ, ಮಗು ಅವನು. ಮಗು ಪ್ರಕೃತಿ ತರ ಅವನು. ನೋಡಿ ಮಗು ಹೇಗಿರುತ್ತೆ, ಪ್ರಕೃತಿ ಹೇಗಿರುತ್ತೆ. ಒಂದು ಒಂದು ಪ್ರಾಣಿ ಹೇಗಿರುತ್ತೆ. ಅಲ್ಲಿ ಏನು ಸಿಟ್ಟಿಲ್ಲ, ಕೋಪ ಇಲ್ಲ, ರಾಗ ದ್ವೇಷಗಳಿಲ್ಲ. ಏನಿದೆ? ಬರೀ ಕರುಣೆ ಇದೆ ಪ್ರಕೃತಿಯಲ್ಲಿ. ಮಗು ಹತ್ರ ಅಷ್ಟೇ ಇರೋದು, ಏನಿಲ್ಲ. ತಿನ್ಬೇಕಾ ತಿನ್ನುತ್ತೆ, ಮಲಗ್ಬೇಕಾ ಮಲಗುತ್ತೆ ಅಷ್ಟೇ. ಅಲ್ಲೇನು ಕಂಪ್ಯಾರಿಸನ್ ಇಲ್ಲ, ಏನಿಲ್ಲ. ಅದೇ ನಾವು ಏನಾಗಿದೆ, ಇವೆಲ್ಲ ಸೃಷ್ಟಿ ಆಗಿದಾವೆ. ಏನು? ಈ ಭೂಮಿಗೆ ಬಂದ್ಮೇಲೆ ಈ ಮಾಯದಲ್ಲಿ ಬಿದ್ದು ಆ ಅಥವಾ ಪರಿಸ್ಥಿತಿಗಳು ನಾವೇ ಸೃಷ್ಟಿ ಮಾಡ್ಕೊಂಡಿದೀವಿ. ಆ ಪರಿಸ್ಥಿತಿಗಳನ್ನ ಎದುರಿಸದೆ, ಪರಿಸ್ಥಿತಿಗಳನ್ನ ಸರಿಯಾಗಿ ಗೆಲ್ಲದೆ ಏನ್ ಆಗಿದಾವೆ, ಈ ಎಲ್ಲ ಸೃಷ್ಟಿ ಆಗ್ತಿದೆ ಒಳಗಡೆ. ತಳಮಳಗಳು, ಸಿಟ್ಟುಗಳು, ಕೋಪಗಳು, ಭಯ, ಕಂಪ್ಯಾರಿಸನ್‌ಗಳು. ಇದು ಆಗ್ಬಾರ್ದು. ನೋಡಿ ಮಾಸ್ಟರ್ಸ್, ಇವೆಲ್ಲ ನಮಗೆ ಬಂದಿದೆ ಅಂದ್ರೆ ನಮಗೆ ಧ್ಯಾನ ಸಿಕ್ಕಿದೆ ಅಂತ. ತಲೆ ಯಾವಾಗ್ಲೂ ಶಾಂತವಾಗಿರ್ಬೇಕು. ಪ್ರಶಾಂತವಾಗಿರ್ಬೇಕು ತಲೆ. ಅದೇ ಧ್ಯಾನಿ, ಅವನೇ ಧ್ಯಾನಿ. ಸಂತೃಪ್ತಿ ಇರ್ಬೇಕು. ಒಬ್ಬ ಎನ್‌ಲೈಟನ್ ಮಾಸ್ಟರ್ ನೋಡಿದ್ರೆ ಸಂತೃಪ್ತಿ ಇರುತ್ತೆ. ಆ ಸಂತೃಪ್ತಿ ಇರೋದಕ್ಕೋಸ್ಕರ ಅಂತ ಒಂದು ತೇಜಸ್ಸು ಇರುತ್ತೆ ಅವ್ನ ಮುಖದಲ್ಲಿ. ಆ ಒಂದು ತೇಜಸ್ಸು ಬರ್ಬೇಕು ದಿನ ದಿನಕ್ಕೂ, ದಿನ ದಿನಕ್ಕೂ. ದೇಹನ ಕೂರ್ಸೋದ್ ಕಲಿಬೇಕು. ಫಸ್ಟ್ ದೇಹನ ಕೂರ್ಸೋದ್ ಕಲಿಬೇಕು. ಒಂದು ರಾತ್ರಿ ಒಂದು ಒಂದು ರಾತ್ರಿ ಎಲ್ಲ ಹುಣ್ಣಿಮೆ ರಾತ್ರಿ ಎಲ್ಲ ನಾನು ದೇಹನ ಕೂರ್ಸಿಲ್ಲ ಅಂತಂದ್ರೆ, ನಾವಿನ್ನೂ ದೇಹನ ಮರೀತಿಲ್ಲ. ದೇಹ ಆಸನ ಸಿದ್ಧಿ ಬಂದಿಲ್ಲ ಇನ್ನು. ನಾನಿವತ್ತು 3 ಗಂಟೆ ಧ್ಯಾನ ಯಜ್ಞದಲ್ಲಿ ಧ್ಯಾನ ಮಾಡ್ತಿದ್ದೇನೆ ಅಂದ್ರೆ 3 ಗಂಟೆ ಕುಂತ್ಕೋಬೇಕು. ಕುಂತ್ಕೋಬೇಕು ಅಷ್ಟೇ, ಮುಗೀತು. ಆಸನ ಸಿದ್ಧಿ. 1 ಗಂಟೆ ಕುಂತೆ, 1 1/2 ಗಂಟೆ ಕುಂತೆ, 2 ಗಂಟೆ ಕೂತೆ ಮತ್ತೆ ಎದ್ದೆ ಅಂದ್ರೆ ಇನ್ನು ಆಸನ ಸಿದ್ಧಿ ಬಂದಿಲ್ಲ ಅಂತ. ದೇಹನ ಕೂರ್ಸೋದ್ ಕಲ್ತಿಲ್ಲ ಅಂತ ಒಂದ್ ಕಡೆ. ಆ ಕಡೆ ಈ ಕಡೆ ಏನು ಚಲನೆ ಮಾಡ್ಬೇಕಂತ ಇದೆ ದೇಹ. ಕುಂತ್ಕೋಬೇಕಂದ್ರೆ ಕುಂತ್ಕೋಬೇಕು ಅಷ್ಟೇ, ಮುಗೀತು. ನೋಡಿ ಮಾಸ್ಟರ್ಸ್. ಇನ್ನು ಆಸನ ಸಿದ್ಧಿ ಬರಬೇಕು. ಪ್ರತಿಯೊಬ್ಬರಿಗೂ ಆಸನ ಸಿದ್ಧಿ ಯಾವಾಗ ಬರುತ್ತೆ, ಅವಾಗ ಧ್ಯಾನ ಸಿದ್ಧಿಸುತ್ತೆ. ಭಾವನಾ ಸಿದ್ಧಿ ಬರಬೇಕು. ಭಾವನಾ ಪ್ರಪಂಚ ಅದ್ಭುತವಾಗಿರ್ಬೇಕು. ಕರುಣಾರಸ ಯಾವಾಗ್ಲೂ ಕರುಣೆ ಇರಬೇಕು. ಎಲ್ಲರ ಮೇಲೆ ಗೌರವ, ಎಲ್ಲರ ಮೇಲೆ ಪ್ರೀತಿ. ಅಂತಹ ಒಂದು ಭಾವನೆಗಳು ಸೃಷ್ಟಿಯಾಗಬೇಕು. ದಿನ ದಿನಕ್ಕೂ, ದಿನ ದಿನಕ್ಕೂ, ದಿನ ದಿನಕ್ಕೂ. ಇವು ಒಂದಿನ ಬರಲ್ಲ. ಬಟ್ ಪ್ರಾಕ್ಟೀಸ್. ದಿನ ದಿನ, ದಿನ ದಿನ ಪ್ರಾಕ್ಟೀಸ್ ಮಾಡಿದ್ರೆ ಬಂದೇ ಬರುತ್ತೆ. ಸಾರಿ, ಬಂದೇ ಬರುತ್ತೆ. ದೇಹನ ಕೂರಿಸಿದ್ವಿ, ಭಾವನೆಗಳು ಕಂಟ್ರೋಲ್ ಬಂದು, ಮನಸ್ಸು ಕೂಡ ಒಂದೇ ತರ ಇರ್ಬೇಕು. ಹೇಗೆ? ಒಂದು ಮಾನಸ ಸರೋವರ ತರ ಇರ್ಬೇಕು. ಎಷ್ಟು ಸ್ವಚ್ಛವಾಗಿ, ಎಷ್ಟು ಶಾಂತವಾಗಿರುತ್ತೆ ನೋಡಿ ಮಾನಸ ಸರೋವರ. ಅದೇ ಒಂದು ಸಮುದ್ರ ಹೇಗಿರುತ್ತೆ? ಸೌಂಡ್ ಮಾಡ್ತಾ ಇರುತ್ತೆ. ಹಂಗಾಗ್ಬಾರ್ದು. ಮೈಂಡಲ್ಲಿ ಏನು ಸೌಂಡ್ ಇರಬಾರ್ದು. ಮೈಂಡಲ್ಲಿ ಯಾವಾಗ್ಲೂ ಶಾಂತವಾಗಿರ್ಬೇಕು. ನಮ್ಮ ಗುರುಗಳ ಹತ್ರ ಯಾರಾದ್ರೂ ಹೋದ್ರೆ ಫಸ್ಟ್ ಅವ್ರು ನೋಡೋರು. ಇವ್ನು ಏನ್ ನೋಡ್ತಿದೆ ಮನಸ್ಸಲ್ಲಿ? ಇವನು ಮನಸ್ಸು ಸರಿಯಾಗಿದೆಯಾ ಇಲ್ಲ ಅಂತ. ಮನಸ್ಸು ಸರಿಯಾಗಿಲ್ಲ ಅಂದ್ರೆ ಏನ್ ಮಾಡೋರು? ತಲೆಗೆ ಪಟ್ ಅಂತ ಬಡಿಯೋರು ಅವ್ರು. ಗೊತ್ತಾಗುತ್ತೆ ಆಗ್ಲೇ. ಕಣ್ಣಲ್ಲೇ ಗೊತ್ತಾಗುತ್ತೆ. ಮನಸ್ಸು ಓಡ್ತಿದೆಯಾ ಇಲ್ಲ ಅಂತ. ಮನಸ್ಸು ಶಾಂತವಾಗಿದೆಯಾ ಇಲ್ಲ ಅಂತ. ಥಿಂಕಿಂಗ್ ಶುಡ್ ಸ್ಟಾಪ್ ನೋಡಿ. ಆ ಥಿಂಕಿಂಗ್ ಎಲ್ಲ ಕಡಿಮೆ ಆಗ್ಬೇಕು. ಶಾಂತತೆ ಬರ್ಬೇಕು. ಪ್ರಶಾಂತತೆ ಬರ್ಬೇಕು. ಸಂತೃಪ್ತಿ ಬರ್ಬೇಕು. ಆವಾಗ ಅವನಿಗೆ ಧ್ಯಾನ ಬಂದಿದೆ ಅಂತ. ದೇಹ ಮಾತು ಕೇಳ್ತಿದೆ. ಭಾವನೆಗಳು ಅದ್ಭುತವಾಗಿದ್ದಾವೆ. 3ನೇದು ಮನಸ್ಸು.
ನಾನು ಹೇಳಿದ್ನಲ್ಲ ಅವೆಲ್ಲ ಹೋಗ್ಬೇಕು. ನಿರ್ಮಲ ಆಗ್ಬೇಕು ಮನಸ್ಸು. ಕಂಪ್ಲೀಟ್ ಆಗಿ ನೋಡಿ. ಕ್ಲೀನ್ ಆಗ್ಬೇಕು ಮನಸ್ಸು. ಒಂದು ವೈಟ್ ಶೀಟ್ ತರ ಆಗ್ಬೇಕು. ಒಂದು ಮಗು ತರ ಆಗ್ಬೇಕು ಮನಸ್ಸು. ಆವಾಗ ಅವನಿಗೆ ಧ್ಯಾನ ಬಂದಿದೆ ಅಂತ ನೋಡಿ ಮಾಸ್ಟರ್ಸ್. ಟಾರ್ಕಮ್ ಸ್ಟೆರಡಿಯನ್ ಬುಕ್ ಓದಿ. ಸೈನ್ಸ್ ಆಫ್ ಮೆಡಿಟೇಷನ್ ಅಂತಿದೆ ಬುಕ್. ಅದ್ಭುತವಾಗಿದೆ ಬುಕ್. ನಾನು ಸ್ವಲ್ಪ ಕಂಟೆಂಟ್ ಓದಿದೆ ನಿನ್ನೆ. ಯಾವಾಗ ನಮಗೆ ಈ 3 ಸಿದ್ಧಿಸಿದ್ವು ಕಾಂಟೆಂಪ್ಲೇಷನ್ ಅಂತೀವಿ. ಅಂದ್ರೆ ಅವನು ಗೆದ್ದಿದ್ದಾನೆ ಅಂತ. ಅವನು ಆತ್ಮಸ್ಥಿತಿಯಲ್ಲಿದ್ದಾನೆ ಅಂತ. ಅವನು ಆ ಸೃಷ್ಟಿ ಜೊತೆ ಒಂದಾಗಿದ್ದಾನೆ, ಪ್ರಕೃತಿ ಜೊತೆ ಒಂದಾಗಿದ್ದಾನೆ. ಏನು ಈ ಒಂದು ಎಲ್ಲರ ಜೊತೆ ಒನ್ನೆಸ್ ಆಗಿದ್ದಾನೆ ಅವನು. ಎಲ್ಲರ ಜೊತೆ ಒಂದಾಗಿದ್ದಾನೆ ಅಂತ. ಅಲ್ಲೇ ತನಕ ಬೇರೆನೇ ಅವನು. ಯಾಕಂದ್ರೆ ಎಷ್ಟೋ ಸೂಕ್ಷ್ಮವಾದ ವಿಷಯಗಳು ಎಷ್ಟೋ ಇದಾವೆ ಈ ಸೃಷ್ಟಿಯಲ್ಲಿ. ಅಥವಾ ಧ್ಯಾನದಲ್ಲಿ ಕೂಡ ಎಷ್ಟೆಷ್ಟೋ ಕಾಂತಿ ಶರೀರಗಳು ಬರ್ತಾ ಇರ್ತವೆ. ಆಸ್ಟ್ರಲ್ ಮಾಸ್ಟರ್ಸ್ ಬರ್ತಿರ್ತಾರೆ. ಅವರೆಲ್ಲ ಬಂದು ಧ್ಯಾನಕ್ಕೆ ಕೂರ್ತಿರ್ತಾರೆ. ಅವರೆಲ್ಲ ಎನರ್ಜಿ ಕೊಡ್ತಿರ್ತಾರೆ. ಅವ್ರನ್ನೆಲ್ಲ ಗಮನಿಸಕ್ ಆಗಲ್ಲ. ಯಾವಾಗ ಇಲ್ಲೇ ತನಕ ದೇಹ ಮಾತು ಕೇಳಲ್ಲ, ಭಾವನೆಗಳು ಮಾತು ಕೇಳಲ್ಲ, ಮನಸ್ಸು ಮಾತು ಕೇಳಲ್ಲ, ಅಲ್ಲೇ ತನಕ ಅದರ್ ವರ್ಲ್ಡ್ಸ್‌ಗೆ, ಅದರ್ ಸ್ಟೇಟ್ ಆಫ್ ಬೀಯಿಂಗ್ ಅಂತೀವಿ. ಬೇರೆ ಒಂದು ಸ್ಥಿತಿಗಳಿಗೆ ನಾವು ಬೇರೆ ಒಂದು ಉನ್ನತವಾದ ಸ್ಥಿತಿಗೆ ಅಥವಾ ಸೂಕ್ಷ್ಮವಾದ ಸ್ಥಿತಿಗಳಿಗೆ ಕನೆಕ್ಟ್ ಆಗಲ್ಲ. ಅದು ಡಿಸ್ಕನೆಕ್ಟ್ ಆಗುತ್ತೆ. ನಾವೇನೋ ಕನೆಕ್ಟೆಡ್, ಡೆಫಿನೈಟ್ಲಿ ಕನೆಕ್ಟೆಡ್. ಎಲ್ಲರೂ ಕೂಡ ಸಂಬಂಧ ಇದ್ದೇ ಇದೆ. ಸೃಷ್ಟಿಗೆ ಸಂಬಂಧ ಇದೆ. ಅತೀತವಾದ ಶಕ್ತಿಗಳಿಗೆ, ಅತೀತವಾದ ಒಂದು ವಿಷಯಗಳಿಗೆ ಎಲ್ಲದಕ್ಕೂ ಸಂಬಂಧ ಇದೆ. ಪ್ರತಿಯೊಬ್ಬರಿಗೂ ಸಂಬಂಧ ಇದೆ. ಯಾಕಂದ್ರೆ ಎಲ್ಲರೂ ಕೂಡ ಕನೆಕ್ಟೆಡ್. ಬೇರೆ ಯಾರೂ ಅಲ್ಲ. ಸೃಷ್ಟಿಯ ಭಾಗನೇ ನಾವೆಲ್ಲ. ನಾವೇ ಸೃಷ್ಟಿ ಇನ್ನು ಮುಂದೋದ್ರೆ. ಬಟ್ ಅದನ್ನ ಯಾಕೆ ಗೊತ್ತಾಗ್ತಿಲ್ಲ ಅಂತಂದ್ರೆ, ಈ 3 ವಿಷಯಗಳು ಏನು ದೇಹಕ್ಕೆ ದಾಸರಾಗಿದ್ದಾರೆ, ಭಾವನೆಗಳಿಗೆ ದಾಸರಾಗಿದ್ದಾರೆ, 3ನೇದು ಮನಸ್ಸಿಗೆ ದಾಸರಾಗಿದ್ದಾರೆ. ಅದು ಬಿಟ್ಟು ಆತ್ಮಕ್ಕೆ, ಭಗವಂತಗೆ, ಆ ಒಂದು ಭಗವತ್ ತತ್ವಕ್ಕೆ ನಾವು ಒಂದಾಗ್ಬೇಕು. ಯಾಕೆ ಆಗಿಲ್ಲ ಅಂದ್ರೆ, ಈ 3 ಕೆಲ್ಸ ಮಾಡ್ತಿದ್ದಾವೆ. ಡಾಮಿನೇಟ್ ಮಾಡ್ತಿದ್ದಾವೆ. ಏನು ದೇಹ ಡಾಮಿನೇಟ್ ಮಾಡ್ತಿದೆ, ಮನಸ್ಸು ಭಾವನೆ ಡಾಮಿನೇಟ್ ಮಾಡ್ತಿದೆ, 3ನೇದು ಮನಸ್ಸು ಡಾಮಿನೇಟ್ ಮಾಡ್ತಿದೆ. ಅವು ಡಾಮಿನೇಟ್ ಮಾಡ್ಬಾರ್ದು. ಅವು ಏನಾಗ್ಬೇಕು? ಸೈಲೆನ್ಸ್ ಆಗ್ಬೇಕು. 0 ಆಗ್ಬೇಕವು. ಅವು 3 0 ಆದ್ರೆ ಆತ್ಮ ಪ್ರಜ್ವಲಿಸುತ್ತೆ. ಕಾಂತಿ, ಸಂಕ್ರಾಂತಿ ಅಂತ ಹೇಳ್ತಾರೆ. ಕಾಂತಿ, ಆತ್ಮದಲ್ಲಿ ಕಾಂತಿ ಬರುತ್ತೆ. ಕಾಂತಿ ಬಂದಾಗ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ. ನೋಡಿ. ಧ್ಯಾನ ಏನ್ ಮಾಡುತ್ತಂದ್ರೆ, ಇವನ್ನೇ ಸೈಲೆನ್ಸ್ ಮಾಡುತ್ತೆ. ದೇಹ, ಭಾವನೆ, ಮನಸ್ಸನ್ನ ಕಂಪ್ಲೀಟ್ ಆಗಿ 0 ಮಾಡುತ್ತೆ ಧ್ಯಾನ. ಆ ಸ್ಥಿತಿಗೆ ಹೋದವನು ಅವನೇ ಭಗವಂತ ಆಗ್ತಾನೆ ಅವನು. ಸೇವೆ ಮಾಡ್ತಾನೆ ಆಮೇಲೆ ಗೊತ್ತಾದ್ಮೇಲೆ. ಎಷ್ಟೋ ನಡೀತಿದೆ ಸೃಷ್ಟಿಯಲ್ಲಿ. ಎಷ್ಟೆಷ್ಟೋ ವಿಷಯಗಳು, ಎಷ್ಟೆಷ್ಟೋ ಕೆಲಸಗಳು ನಡೀತಿದ್ದಾವೆ ಸೃಷ್ಟಿಯಲ್ಲಿ. ಅದನ್ನ ಅರ್ಥ ಮಾಡ್ಕಂತಕ್ಕಂಥ ಸ್ಥಿತಿ ನಮ್ಮಲ್ಲಿ ಕಳ್ಕೊಂಡ್ಬಿಟ್ಟಿದ್ದಾನೆ ಮನುಷ್ಯ. ಯಾಕೆ ಕಳ್ಕೊಂಡಿದ್ದಾನೆ ಅಂತಂದ್ರೆ, ಅವನಿಗೆ ಮನಸ್ಸು ಡಾಮಿನೇಟ್ ಮಾಡ್ತಿದೆ. ದೇಹ, ಭಾವನೆಗಳು, ಹುಚ್ಚುಚ್ಚು ಭಾವನೆಗಳು, ಅರ್ಥ ಇಲ್ಲದ ಭಾವನೆಗಳು ಕೆಲಸ ಮಾಡ್ತಿದ್ದಾವೆ. ಪ್ರತಿಯೊಬ್ಬರಿಗೂ ಕೂಡ ಪತ್ರಿಜಿಯವರು ಕನ್ಸಲ್ಲಿ ಬಂದೇ ಬರ್ತಾರೆ ದಿನ ಬೇಕಂದ್ರೆ. ಆ ಗುರೂಪ ಕನ್ಸಲ್ಲಿ ಬಿಡಿ, ಈ ಕ್ಷಣಕ್ಕೆ ಬರ್ತಾರೆ ಪತ್ರಿಜಿಯವರು. ಯಾಕೆ ಗೊತ್ತಾಗ್ತಿಲ್ಲ ಅಂತಂದ್ರೆ, ಅವನು ಆ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗ್ತಿಲ್ಲ. ಗುರು ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗ್ತಿಲ್ಲ. ಎನರ್ಜಿ ಒಂದು ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗ್ತಿಲ್ಲ. ಯಾಕೆ ಅಂದ್ರೆ ಅವನಿಗೆ 3 ಕೆಲಸ ಮಾಡ್ತಿದ್ದಾವೆ. ದೇಹ, ಭಾವನೆ, ಮನಸ್ಸು. ಯಾಕಂದ್ರೆ ಆ ಒಂದು ಹೈ ಫ್ರೀಕ್ವೆನ್ಸಿಲಿ ಇರ್ತಾರೆ, ಹೈ ಎನರ್ಜೀಸ್ ಅಲ್ಲಿ ಇರ್ತಾರೆ ಮಾಸ್ಟರ್ಸ್, ಎನ್‌ಲೈಟನ್ ಮಾಸ್ಟರ್ಸ್. ಇವನಿಗೆ ಇನ್ನೂ ಈ ವಾಸನೆಗಳೇ ಹೋಗಿಲ್ಲ ಅಂತಂದ್ರೆ, ಎಲ್ಲಿ ಸಾಧ್ಯ ಆ ಗುರು ಕನೆಕ್ಟ್ ಆಗಕ್ಕೆ? ಇವನಲ್ಲಿ ಶಾಂತತೆ ಬಂದಿಲ್ಲ ಒಳಗಡೆ. ನೋಡಿ. ಯಾಕಂದ್ರೆ ಅವರೆಲ್ಲ ಒಂದು ಹೈ ಫ್ರೀಕ್ವೆನ್ಸಿಲಿ ಇರ್ತಾರೆ. ಎನ್‌ಲೈಟನ್ ಮಾಸ್ಟರ್ಸ್ ಎಲ್ಲ. ಒಬ್ಬ ಮಹಾತ್ಮ ಬಾಬಾಜಿ ತಗೊಳ್ಳಿ, ಪತ್ರಿಜಿ ಅವ್ರು ತಗೊಳ್ಳಿ, ಬುದ್ಧ ತಗೊಳ್ಳಿ. ಆ ಒಂದು ಹೈ ಫ್ರೀಕ್ವೆನ್ಸಿಲಿ ಇದ್ದಾಗ ಆ ಫ್ರೀಕ್ವೆನ್ಸಿ ನಾವು ರೀಚ್ ಆಗ್ಬೇಕು. ರೀಚ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಇವನ್ನ ಸೈಲೆಂಟ್ ಮಾಡ್ಬೇಕು. ದೇಹ, ಭಾವನೆ, ಮನಸ್ಸು 3 ಸೈಲೆಂಟ್ ಆಗ್ಬೇಕು. ಈ 3 ಸೈಲೆಂಟ್ ಆದಾಗ ನಾವು ಹೈಯರ್ ಫ್ರೀಕ್ವೆನ್ಸಿಗೆ, ಹೈಯರ್ ವೈಬ್ರೇಷನ್ಸ್‌ಗೆ ನಾವು ಕನೆಕ್ಟ್ ಆಗ್ತೀವಿ. ಆ ಒಂದು ಕನೆಕ್ಷನ್ ತಪ್ಪಿದೆ. ಅದಕ್ಕೆ ಧ್ಯಾನ ಬೇಕು. ಪ್ರಾಣಿ ಪಕ್ಷಿಗಳಿಗೆ ಬೇಕಿಲ್ಲ ಧ್ಯಾನ. ಯಾಕಂದ್ರೆ ಅವು ಯಾವಾಗ್ಲೂ ಆ ಫ್ರೀಕ್ವೆನ್ಸಿ ಜೊತೆ ಇದಾವೆ. ಅವಕ್ಕೆ ಭೂಕಂಪ ಆಗೋದು ಗೊತ್ತಾಗುತ್ತೆ, ಸುನಾಮಿ ಬರೋದು ಗೊತ್ತಾಗುತ್ತೆ. ಮನುಷ್ಯಗೆ ಯಾಕೆ ಗೊತ್ತಾಗಲ್ಲ ಅಂದ್ರೆ, ಮನುಷ್ಯ ಇಲ್ಲಿ ಸಾಯ್ತಾ ಇದ್ದಾನೆ, ದೇಹದಲ್ಲಿ ಸಾಯ್ತಾ ಇದ್ದಾನೆ, ಮನಸ್ಸಲ್ಲಿ ಸಾಯ್ತಾ ಇದ್ದಾನೆ, ಭಾವನೆಗಳಲ್ಲಿ ಸಾಯ್ತಾ ಇದ್ದಾನೆ. ಮನುಷ್ಯ ಯಾವಾಗ್ಲೂ ಆ ಫ್ರೀಕ್ವೆನ್ಸಿ ಜೊತೆನೇ ಇರ್ಬೇಕಾಗಿತ್ತು. ಮನುಷ್ಯ ಕೂಡ ಬೇರೆ ಅಲ್ಲ. ಯಾಕೆ ಬೇರ್ಪಟ್ ಬೇರೆ ಬೇರೆ ಆಗಿದ್ದಾನೆ ಅಂತಂದ್ರೆ,
ಅವನು ಈ 3 ವಿಷಯಗಳಲ್ಲಿ ಸಿಗಾಕೊಂಡಿದ್ದಾನೆ ಅವನು. ಸಿಗಕ್ಕಬಾರ್ದು ನೋಡಿ. ಸಿಗಕೊಂಡ್ರೆ ಆ ಒಂದು ಅ ಅನ್ ಅತೀತವಾದ ಒಂದು ವಿಷಯಗಳು ಗೊತ್ತಾಗಲ್ಲ. ಅವು ಸಟಲ್ ಎನರ್ಜೀಸ್ ಅಂತೀವಿ. ಅಂದ್ರೆ ಸೂಕ್ಷ್ಮವಾದ ಒಂದು ವಿಷಯಗಳು ಅವೆಲ್ಲ. ನಮ್ಮ ಗುರುಗಳ ಸಮಾಧಿ ಹತ್ರ ಆ ಸೂಕ್ಷ್ಮವಾದ ಶಕ್ತಿಗಳಿದೆ. ಕಡ್ತಾಲಿಗೆ ಹೋದ್ರೆ. ಅಲ್ಲಿ ಏನ್ ನಡೀತಿದೆ ಗೊತ್ತಾಗುತ್ತೆ. ಅವ್ರು ಯಾಕೆ ಅಲ್ಲೇ ಜಾಗ ಯಾಕೆ ಚೂಸ್ ಮಾಡ್ಕೊಂಡ್ರು? ನಮ್ಮೆಲ್ಲ ಅವರಿಗೆ ನಮಗೆ ಇರ್ತಕ್ಕಂಥ ಸಂಬಂಧ ಏನು? ಅಂದ್ರೆ ಅಲ್ಲಿ ಎಲ್ಲ ಸೂಕ್ಷ್ಮವಾಗಿರ್ತವೆ ಎಲ್ಲ ಶಕ್ತಿ. ಆ ಸೂಕ್ಷ್ಮವಾಗಿದ್ದಾಗ ನಾವು ಸೂಕ್ಷ್ಮ ಆಗ್ಬೇಕು. ಸೂಕ್ಷ್ಮದಲ್ಲೇ ಮೋಕ್ಷ ಅಂತ ಹೇಳ್ತಾರೆ ಅದಕ್ಕೆ. ಮೋಕ್ಷ ಅಂದ್ರೇನು? ಜ್ಞಾನ. ಒಂದು ಕ್ಲಾರಿಟಿ ಗೊತ್ತಾಗುತ್ತೆ. ಹಾಗಾಗಿ ಇವು 3 ಶಾಂತತೆ ಆಗ್ಬೇಕು ಮಾಸ್ಟರ್ಸ್. ಯಾವಾಗ್ಲೂ ತಿಳ್ಕೊಳ್ಳಿ. ಇವು 3 ಡಾಮಿನೇಟ್ ಮಾಡ್ತಿದಾವೆ ಅಂದ್ರೆ ಇನ್ನೂ ಧ್ಯಾನ ಬಂದಿಲ್ಲ ಅಂತ ಅರ್ಥ. ಧ್ಯಾನ ಘಟಿಸಿಲ್ಲ ಅಸಂಭವ. ಗಮನಿಸ್ಕೊಳ್ಳಿ. ಇನ್ನೂ ನಮ್ಗೆ ದೇಹ ಮಾತು ಕೇಳ್ತಿಲ್ಲ, ಮನಸ್ಸು ಮಾತು ಕೇಳ್ತಿಲ್ಲ, ಭಾವನೆಗಳು ಹುಚ್ಚುಚ್ಚು ಭಾವನೆಗಳಿದಾವೆ ಅಂತಂದ್ರೆ ಅಸಂಭವ. ಗುರು ಕನೆಕ್ಟ್ ಆಗಲ್ಲ. ಪತ್ರಿಜಿ ನೋಡಿಲ್ಲ ಅಂತ ಬೇಜಾರ್ ಪಡ್ತಾರೆ. ಯಾಕೆ ಬೇಜಾರ? ಗುರು ಎಲ್ಲ ಕಡೆ ಇದ್ದಾನೆ. ಈ ಕ್ಷಣನೇ ಬೇಕಂತ ಸಿಗ್ತಾನೆ ಗುರು. ಯಾಕೆ ನೋಡಿಲ್ಲ ಅಂತಾರಂದ್ರೆ, ನೋಡೋ ಒಂದು ಕಣ್ಣಿಲ್ಲ ಅಷ್ಟೇ. ನೋಡೋ ಒಂದು ಈ ಶಕ್ತಿ ಇಲ್ಲ ಅಷ್ಟೇ. ಹೇಗಪ್ಪ ಸಿಗುತ್ತಂದ್ರೆ ಸಾಧನೆಯಿಂದನೇ ಸಿಗುತ್ತೆ. ಬೇರೆ ದಾರಿ ಇಲ್ಲ. ಏನು ಸಾಧನೆ ಅಂದ್ರೆ ಶ್ವಾಸ ಹಿಡ್ಕ, ಗುರು ಹಿಡ್ಕ. ಕುಂತ್ಕ ಗಂಟೆಗಟ್ಲೆ ಒಂದು ಹುಣ್ಣಿಮೆ ರಾತ್ರಿ ಕುತ್ಕ. ಗುರು ಸಿಗ್ತಾನೆ. ಇನ್ನೊಂದ್ ದಿನಾನು ಕುತ್ಕ, ಒಂದ್ ರಾತ್ರಿ ಎಲ್ಲ ಕುತ್ಕ. ಅಥವಾ ದಿನಾ ಪ್ರಾಕ್ಟೀಸ್ ಮಾಡು 3 ಗಂಟೆ. 3 ಗಂಟೆಗೆ ಎದ್ದು 6 ಗಂಟೆ ತನಕ ಮಾಡು ಧ್ಯಾನ. ಕುತ್ಕ. ಯಾಕೆ ಸಿಗಲ್ಲ ಗುರು? ಗುರು ಕಾಯ್ತಾ ಇದ್ದಾನೆ ನಾನು ಬರ್ತೀನಿ ಅಂತ. ಇವನು ರೆಡಿ ಆಗಿಲ್ಲ ಶಿಷ್ಯ. ಯಾವಾಗ ಶಿಷ್ಯ ರೆಡಿ ಆಗ್ತಾನೆ? ಗುರು ತನ್ನಷ್ಟು ತಾನೇ ಬರ್ತಾನೆ. ಗುರುಗೆ ಅಪಾರವಾದ ಕರುಣೆ ಇದೆ. ಶಿಷ್ಯನಿಗೋಸ್ಕರ ಕಾಯ್ತಾ ಇದ್ದಾನೆ. ಶಿಷ್ಯ ಸಾಧನೆ ಯಾವಾಗ ಮಾಡ್ತಾನೆ ಅಂತ ಕಾಯ್ತಾ ಇದ್ದಾನೆ ಗುರು. ಎಲ್ಲ ಇಷ್ಟೇ ಮಾಸ್ಟರ್ಸ್. ಇರೋದೆಲ್ಲ ಸಾಧನೆಯಲ್ಲಿದೆ. ದೇಹನ ಕೂರ್ಸಿ, ಮನಸ್ಸನ್ನ ಕಂಟ್ರೋಲ್ ಇಟ್ಕೊಳ್ಳಿ. ಆ ಕೋತಿ ಆಂಜನೇಯ ಆಗ್ಬೇಕು. ಆಂಜನೇಯ ಏನು ಗೊತ್ತಿಲ್ಲ ಹೇಳಿ. ಆ ಕೋತಿ ಆದಾಗ ಅವನಿಗೇನು ಗೊತ್ತಿಲ್ಲ. ಅವನು ಸುಮ್ಮನೆ ಎಗರಾಡ್ತಿದ್ದಾನೆ. ಬಟ್ ಯಾವಾಗ ಆಂಜನೇಯ ಆದ, ಧ್ಯಾನ ಮಾಡಿ, ತಾಯಿ ಅಂಜನಾದೇವಿಯಿಂದ ಧ್ಯಾನ ಕಲ್ತು, ಅವಾಗ ಹಾರಕ್ ಶುರು ಮಾಡ್ತಾನೆ. ಬೇರೆ ಬೇರೆ ಲೋಕಕ್ಕೆ ಹೋಗ್ತಾನೆ ಅವನು. ಬೇರೆ ಬೇರೆ ಡೈಮೆನ್ಷನ್ಸ್‌ಗೆ ಹೋಗ್ತಾನೆ. ಬೇರೆ ಬೇರೆ ಗುರುಗಳನ್ನ ದರ್ಶನ ಮಾಡ್ತಾನೆ ಆಂಜನೇಯ. ಹೇಗ್ ಮಾಡ್ದ ಅಂದ್ರೆ, ಅವ್ನು ಸಣ್ಣವನಿದ್ದಾಗಿಂದನೇ ಕೂತ. 2 ವರ್ಷ, 3 ವರ್ಷದಿಂದನೇ ಕೂತ ಧ್ಯಾನಕ್ಕೆ. ನೋಡಿ ಸಾಧನೆ ನೋಡಿ. 2 ವರ್ಷ, 3 ವರ್ಷ ಕೂತ. 60 ವರ್ಷ ಆದ್ರೂ ಧ್ಯಾನ ಮಾಡಕ್ ಅಳ್ತಾರೆ. ಏನು ಎಂತ ಪ್ರಪಂಚ ನೋಡಿ. ಮತ್ತೆ ಅವನು ಅವನು ಆಂಜನೇಯನೇ. 60 ವರ್ಷ ಆದವನು ಆಂಜನೇಯನೇ. 2 ವರ್ಷ ಇರೋನು ಆಂಜನೇಯನೇ. ಬೇರೇನಲ್ಲ. ಇಬ್ರು ಆಂಜನೇಯರೇ. ಬಟ್ ಒಪ್ತಾ ಇಲ್ಲ ಮನ್ಸು. ದೇಹ ಮಾತು ಕೇಳ್ತಿಲ್ಲ. ದೇಹ ಇನ್ನು ಅಲುಗಾಡ್ಬೇಕು. ಸುದ್ದಿ ಹೇಳ್ಬೇಕು. ಅವ್ರನ್ನ ಭೇಟಿಯಾಗ್ಬೇಕು. ಅವ್ರನ್ನ ಅಲ್ಲೋಗ್ಬೇಕು, ಇಲ್ಲೋಗ್ಬೇಕು. ಅದು ಬೇಕು, ಇದು ಬೇಕು ಅಂದ್ರೆ ಆಂಜನೇಯ ಹೇಗ್ ಸಿಗ್ತಾನೆ? ಆ ರಾಮ ಹೇಗ್ ಸಿಗ್ತಾನೆ? ಆ ಗುರು ಹೇಗ್ ಸಿಗ್ತಾನೆ? ಅಸಂಭವ. ಕನೆಕ್ಷನ್ ಇಲ್ಲಲ್ಲ. ದೂರ ಆಗ್ಬಿಟ್ಟಿದೆ. ಆ ಒಂದು ಅಸತ್ಯದಲ್ಲೇ ಜೀವಿಸ್ತಿದ್ದಾನೆ. ಆ ಅಸತ್ಯನ್ನೇ ಸತ್ಯ ಅನ್ಕೊಂಡು ಜೀವಿಸ್ತಿದ್ದಾನೆ. ಈ ದೇಹ ಅಸತ್ಯ. ಈ ಮನ್ಸು ಅಸತ್ಯ. ಭಾವನೆಗಳು ಅಸತ್ಯನೇ. ಅವಕ್ಕೆ ಅರ್ಥ ಇಲ್ಲ. ಬಟ್ ಅವೇ ನಿಜ ಅನ್ಕೊಂಡು ಆ ಒಂದು ಮತ್ತಲ್ಲಿ ಬದುಕ್ತಿದ್ದಾನೆ. ಯಾರಾದ್ರೂ ಡ್ರಿಂಕ್ಸ್ ಮಾಡಿದ್ಮೇಲೆ ಹೇಗ್ ಮತ್ತಲ್ಲಿ ಬದುಕ್ತಿರ್ತಾರೆ, ಸುಮ್ನೆ ಏನೋ ಮಾತಾಡ್ತಿರ್ತಾರೆ, ಸುಮ್ನೆ ಎಲ್ಲೆಲ್ಲೋ ಬೀಳ್ತಾ ಇರ್ತಾರೆ. ಆ ತರ ಮತ್ತಲ್ಲಿ ಬದುಕ್ತಾ ಇದ್ದಾನೆ ಮನುಷ್ಯ. ಅವಾಗ ಹೇಗ್ ಗೊತ್ತಾಗುತ್ತೆ? ಅತೀತವಾದ ವಿಷಯಗಳು ಹೇಗ್ ಗೊತ್ತಾಗುತ್ತೆ? ಆಕಾಶ ಭೂಮಿಗೆ ಅಂತರ ಅಷ್ಟಿರುತ್ತೆ. ಅತೀತವಾದ ವಿಷಯಗಳೇನು ಆಕಾಶ, ಇವನೇನೋ ಭೂಮಿ ಮೇಲೆ ಇರ್ತಾನೆ. ನಾನು ಆಕಾಶದಲ್ಲಿ ಇದನ್ನಂತ ಮಾತಾಡ್ತಿರ್ತಾನೆ. ಯಾಕಂದ್ರೆ ಮತ್ತಲ್ಲಿರ್ತಾನೆ ಅವನು. ಥ್ಯಾಂಕ್ ಯು ಮಾಸ್ಟರ್ಸ್.